ಹಾಯ್ ಹಲೋ ನಮಸ್ಕಾರ. ಇವತ್ತು ಸಾಟರ್ಡೆ, ಅದಕ್ಕೆ ಫ್ರೆಂಡ್ಸ್ ಮೀಟ್ ಮಾಡೋಣ ಅಂತ ಹೊರಟೆ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ತಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ತಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ. ಹತ್ತತ್ರ 1 ಗಂಟೆ ತಳ್ಳಿದ್ರೂ ಗಾಡಿ ಸ್ಟಾರ್ಟ್ ಆಗಿರಲಿಲ್ಲ. ನನ್ನ ಗಾಡಿನ ಮನೇಲಿ ಪಾರ್ಕ್ ಮಾಡಿ ಅಂಕಲ್ ಕಾರ್ನ ಇಟ್ಕೊಂಡು ಹೋಗಿ ಅವ್ರ ಆಫೀಸಿಗೆ ಕೊಟ್ಟು ಅವ್ರು ಇಟ್ಕೊಂಡು ಹೋಗಿರೋ ಸ್ಕೂಟಿನ ನಾನು ಇಟ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಅಂಕಲ್ ಕಾರ್ ತಗೊಂಡು ಹೋದ್ರು, ನಾನು ಸ್ಕೂಟಿ ತಗೊಂಡು ಹೊರಟೆ. ಫ್ರೆಂಡ್ಸ್ನ ಮೀಟ್ ಮಾಡಿ ವಾಪಸ್ ಬರ್ತಿರ್ಬೇಕಾದ್ರೆ ಫ್ಲೈಓವರ್ ಮಧ್ಯದಲ್ಲಿ ಗಾಡಿ ಹಾಳಾಯಿತು. ಆ ಫ್ಲೈಓವರಲ್ಲಿ ನಾನು ಇನ್ನೂ 6 ಕಿಲೋಮೀಟರ್ ಹೋಗಬೇಕಾಗಿತ್ತು. ಅದ್ರಲ್ಲಿ 2 ಕಿಲೋಮೀಟರ್ ನಾನು ತಳ್ಕೊಂಡು ಬಂದೆ. ಇನ್ನು 4 ಕಿಲೋಮೀಟರ್ ಯಾವುದೋ ಪುಣ್ಯಾತ್ಮ ಟೋ ಮಾಡಿದ್ರು. ಫ್ಲೈಓವರಿಂದ ಇಳಿದು ಗಾಡಿನ ಗ್ಯಾರೇಜಿಗೆ ಕೊಟ್ಟು ನನ್ನ ಕರ್ಕೊಂಡು ಹೋಗೋದಕ್ಕೆ ಅಂಕಲ್ ಫೋನ್ ಮಾಡಿದೆ. ಮನೆಗೆ ಬಂದು ನೋಡಿದ್ರೆ ಆಂಟಿ ಬಿಸಿ ಬಿಸಿ ಫ್ರೈ ಮಾಡ್ತಾ ಇದ್ರು. ಇವತ್ತು ತುಂಬಾ ಸುಸ್ತಾಗಿರೋ ಕಾರಣ ತಿನ್ಕೊಂಡು ಮಲ್ಕೊಂಡೆ. ಸಂಡೇ ಲಾಕ್ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದು ನನ್ನ ಗಾಡಿಲಿರೋ ಬ್ಯಾಟ್ರಿ ತಗೊಂಡು ನಾವು ಹೋಗಿದ್ದು ಹೊಸ ಬ್ಯಾಟ್ರಿ ತಗೊಳ್ಳೋದಕ್ಕೆ. ಬ್ಯಾಟ್ರಿ ತಗೊಂಡು ನಾವು ಹೋಗಿದ್ದು ನಿನ್ನೆ ರಾತ್ರಿ ಸ್ಕೂಟಿ ಇಟ್ಟಿರೋ ಗ್ಯಾರೇಜ್ಗೆ. ಇನ್ನೂ ಗಾಡಿ ರಿಪೇರಿ ಆಗ್ತಿರೋ ಕಾರಣ ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂದ್ರು. ಅದೇ ಅರ್ಧ ಗಂಟೆ ಕ್ರಿಕೆಟ್ ಆಡಿ ಮತ್ತೆ ಗ್ಯಾರೇಜ್ಗೆ ಹೋದ್ವಿ. ಸ್ಕೂಟಿ ತಗೊಂಡು ಮನೆಗೆ ಬಂದ್ವಿ. ಚಿಕನ್ ಮಾಡೋಣ ಅಂತ ಅಂಕಲ್ ಚಿಕನ್ ತೊಳಿತಾ ಇದ್ರು. ಆದ್ರೆ ಇವತ್ತು ಮನೇಲಿ ಶೆಫ್ ಆಂಟಿ ಅಲ್ಲ, ನಾನು. ಊಟ ಮಾಡ್ಕೊಂಡು ರಿಲೇಟಿವ್ಸ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸಂಡೇ ಆಗಿರೋ ಕಾರಣ ಟ್ರಾಫಿಕ್ ತುಂಬಾನೇ ಇತ್ತು. ರಿಲೇಟಿವ್ಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡಿ ನಮ್ಮ ಮನೆಗೆ ನಾವು ಹೊರಟ್ವಿ. ಬರ್ತಿರ್ಬೇಕಾದ್ರೆ ಸಿಗ್ನಲ್ ಅಲ್ಲಿ ಪೊಲೀಸ್ ಬರೀ ಸ್ವಿಗ್ಗಿ ಝೊಮ್ಯಾಟೋನ ಹಿಡಿತಾ ಇದ್ರು. ಏನಕ್ಕಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸಂಡೇ ಆಗಿರೋ ಕಾರಣ ಕೋರಮಂಗಲ ಹತ್ರ ತುಂಬಾನೇ ಟ್ರಾಫಿಕ್ ಇತ್ತು. ಮನೆ ಬಂದು ನೋಡಿದ್ರೆ ಆಂಟಿ ಅಡುಗೆ ಮಾಡ್ತಾ ಇದ್ರು. ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಬದಕ